ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಡೇ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ದೇವರಿಗೆ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ರೆಡಿಯಾಗಿ ಕೂತಿದ್ವಿ. ಇನ್ನೇನು ನಮ್ಮ ಮದರ್ ಇಂಡಿಯಾ ಅವ್ರ ದೇವ್ರಿಗೆ ಪ್ರಸಾದ ಮಾಡ್ತಿದ್ವು ಮೊಸರನ್ನ. ಅದನ್ನು ಮುಗಿಸ್ಕೊಂಡು ದೇವ್ರ ಹತ್ರ ಹೋಗೋದೆ. ಇವರೇ ನೋಡಿ ನಮ್ಮ ಚಿಕ್ಕಮ್ಮ ದೇವರಿಗೆ ಕುಂಬಳಕಾಯಿ ಆರತಿ ಮಾಡ್ಕೊಬಂದಿದ್ರು. ಇವರು ನಮ್ಮ ಕ್ಯೂಟಿ ಫುಲ್ ಸಕ್ಕತ್ತಾಗಿ ರೆಡಿಯಾಗಿ ಬಂದಿದ್ದಾಳೆ. ಇವರೇ ನಮ್ಮ ಮಮ್ಮಿ. ಇವ್ರು ನಮ್ಮ ಅಜ್ಜಿ ನನಗೆ ಬೆಲ್ಲದ ಆರತಿಗೆ ದೀಪ ಹಂಚಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಬಂದಿದ್ದೀವಿ. ನೋಡಿ ಏನು ಚೆನ್ನಾಗಿದೆ. ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಕೊನೆಗೆ ನಮ್ಮಮ್ಮ ಅವ್ರ ಮನೆಗೆ ಕಳಿಸ್ಕೊಡೋ ಟೈಮ್ ಬಂತು. ಅದಕ್ಕಾಗಿ ಎಲ್ಲ ಆಯಿತು, ಮೆರವಣಿಗೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ನೀಟಾಗಿ ಕೂರಿಸಿದ್ರು. ಇನ್ನೇನು ನಮ್ಮ ಸರ್ಕಲ್ ಮಾರಮ್ಮನ ಎತ್ತುತ್ತಿದ್ದಾರೆ ನೋಡಿ. ಅವ್ರನ್ನು ಇವಾಗೆಲ್ಲ ನೀಟಾಗಿ ಎಲ್ಲ ಗಾಡಿಯಲ್ಲಿ ಕೂರಿಸಿ ಮತ್ತು ವಾಪಸ್ ಪೂಜೆ ಎಲ್ಲ ಇನ್ನೊಂದು ಸರಿ ಮುಗಿಸಿ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇನ್ನೇನು ಆಗಿದ್ದೆ ಮೆರವಣಿಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೊರಡೋದೆ. ಆಲ್ರೆಡಿ ಟೈಮ್ ಇವಾಗಲೇ ತುಂಬ ಲೇಟಾಗಿ ಹೋಗಿದೆ. ಇದು ನಮ್ಮ ಅಜ್ಜಿ ಮನೆ ಪ್ರಸಾದ, ಸ್ವೀಟ್ ಪೊಂಗಲ್ ಮಾಡ್ಕೊಬಂದಿದ್ವಿ. ಅದನ್ನೆಲ್ಲ ಹಂಚ್ತಿದ್ದಾರೆ. ಮೆರವಣಿಗೆ ಸ್ಟಾರ್ಟ್ ಆಗೋ ಬಿಫೋರ್ ಡೊಳ್ಳು ಕುಣಿತ ಅವ್ರನ್ನ, ವೀರಗಾಸೆ ಮಾಡೋರನ್ನ ಎಲ್ಲರೂ ಕರೆಸಿದ್ರು. ಇದನ್ನು ಫೈನಲ್ ಆಗಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಇನ್ನೊಂದು ಕಡೆ ಬೇಜಾರು ಆಗ್ತಿತ್ತು. ಮತ್ತೆ 3 days ಇಷ್ಟೊಂದು ಸೆಲೆಬ್ರೇಟ್ ಮಾಡಿ ಮತ್ತೆ ನಾವು ಅಮ್ಮವ್ರನ್ನೆಲ್ಲ ಅವ್ರ ಮನೆಗೆ ಕಳಿಸ್ಕೊಡ್ತಿದ್ವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತುಂಬ ಫೀಲ್ ಆಗ್ತಿತ್ತು. ಬಟ್ ಈ 3 days ಏನಿತ್ತು ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಸಕ್ಕತ್ತಾಗಿತ್ತು ಫೀಲಿಂಗ್ ಮಾತ್ರ ಹೇಳೋಕ್ಕಾಗಲ್ಲ. ಬಟ್ ಇದನ್ನೆಲ್ಲ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ಖುಷಿ ಕೂಡ ಆಗ್ತಿದೆ. ಇನ್ನೊಂದು ಕಡೆ ಎಲ್ಲೋ ಫುಲ್ ಬೇಜಾರು ಕೂಡ ಆಗ್ತಿದೆ, ಮನೆಗೆ ಕಳಿಸ್ಕೊಡ್ಬೇಕಲ್ಲ ಅಂತ. ಬೇರೆ ಆಪ್ಷನ್ ಇಲ್ಲ, ಖುಷಿಯಾಗಿ ಕಳಿಸ್ಕೊಡ್ಬೇಕು. ಇವರೇ ನೋಡಿ ವೀರಗಾಸೆ ಪರ್ಫಾರ್ಮ್ ಮಾಡೋರು. ಇವರೆಲ್ಲ ಮಾತಾಡೋದು ತುಂಬ ಸತ್ಯ ಹೇಳ್ತಾರಂತೆ. ದೇವ್ರ ಪುರಾಣಗಳನ್ನೆಲ್ಲ ಹೇಳ್ಕೊಂಡು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಇದನ್ನೆಲ್ಲ ನಮ್ಮ ಕಾಲೇಜಲ್ಲಿ ನೋಡಿದ್ದೆ. ಬಟ್ ಇವಾಗ ಇನ್ನೊಂದು ಸರಿ ನೋಡ್ತಿದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇವ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಏನೋ ಶಪಥ ಎಲ್ಲ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ದೇವ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಇವ್ರು ಫಾರ್ ಫನ್ ಜೋಕರ್ನೆಲ್ಲ ಕರೆಸಿ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರಲ್ವ. ಇವ್ರನ್ನೆಲ್ಲ ನೋಡ್ತಿದ್ರೆ ನಮಗೂ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಮನಸ್ಸಾಗ್ತಿದೆ. ಸೊ ಫೈನಲಿ ಈಗ ಎಲ್ಲ ಪೂಜೆ ಎಲ್ಲ ಮತ್ತೊಂದು ಸರಿ ಮುಗಿಸಿ ಪ್ರೋಗ್ರಾಮ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಮೆರವಣಿಗೆ ಸ್ಟಾರ್ಟ್ ಆಗ್ತಿದೆ. ಬನ್ನಿ ನೋಡೋಣ. ಆಲ್ರೆಡಿ ಮೆರವಣಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಫೈನಲ್ ಆಗಿ ಕಂಪ್ಲೀಟಾಗಿ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ದೇವ್ರನ್ನ ಕಳಿಸ್ಕೊಡ್ಬೇಕು. ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿದೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ದೇವ್ರ ಮುಖ ತೋರ್ಸೋಕ್ಕಾಗಿಲ್ಲ ಕ್ಲಿಯರಾಗಿ. ಸ್ವಲ್ಪ ಬೇಜಾರಾಗ್ತದೆ. ಬಟ್ ಅದು ಓಕೆ, ಕರೆಂಟ್ ಹೋಗಿದ್ದು ಏನು ಮಾಡೋಕ್ಕಾಗಲ್ಲ. ಸರ್ಕಲ್ ಮಾರಮ್ಮನ ಬಿಡೋಕ್ಕೆ ಅಂತ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಟೈಮ್ ಆಲ್ರೆಡಿ 12 ಗಂಟೆ ಆಗೋಗಿದೆ. ತುಂಬ ಲೇಟ್ ಆಗಿದೆ. ಇನ್ನೇನು ದೇವ್ರನ್ನ ಬಿಟ್ಬಿಟ್ಟು ತಿರ್ಗಾ ಇಲ್ಲಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಇನ್ನೂ ಅಣ್ಣಮ್ಮ ಅವ್ರ ಮನೆಗೆ ಕಳಿಸೋದು ಬಾಕಿ ಇದೆ. ಇದನ್ನು ಮುಗಿಸ್ಕೊಂಡು ಇಲ್ಲೆಲ್ಲ ಕೊಟ್ಟು ಇಲ್ಲೆಲ್ಲ ಪ್ರೊಸೀಜರ್ಸ್ ಮುಗಿಸ್ಕೊಂಡು ಇನ್ನೇನು ಅಮ್ಮನವ್ರನ್ನ ಬಿಡೋಕ್ಕೆ ಅವ್ರ ಮನೆಗೆ ಹೋಗಿ ಬರ್ಬೇಕು. ಇವಾಗ ಅಷ್ಟೇ ಪೆಂಡಿಂಗ್ ಇರೋದು. ಇವಾಗ
ಟೈಮ್ ತುಂಬ ಲೇಟಾಗಿ ಹೋಗಿದೆ. ನೋಡೋಣ, ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಟೆಂಪಲ್ ಹತ್ರ ಬಂದಿದ್ದೀವಿ. ನೋಡಿ ಏನು ಸಕ್ಕದಾಗಿ ಕಾಣಿಸ್ತಿದೆ. ಒಂದು ದೇವರು ಅಲಂಕಾರ ಇಲ್ಲದೆ ಕಾಣ್ತಿಲ್ಲ, ಅಷ್ಟೇ ಸಕ್ಕದಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ದೇವರಿಗೂ. ಇನ್ನೇನು ಸಂಡೇ ಇರೋದ್ರಿಂದ ಎಲ್ಲ ಕರ್ಕೊಬಂದು ದೇವ್ರನ್ನ ಬಿಡ್ತಾನೆ ಇದ್ದಾರೆ. ನೋಡಿ ನಮ್ಮ ಅಮ್ಮ ಅವರು ಕೂಡ ಇಳಿತಿದ್ದಾರೆ ಗಾಡಿಯಿಂದ. ಇವ್ರನ್ನ ಅವ್ರ ಮನೆಗೆ ನೀಟಾಗಿ ಸೇಫಾಗಿ ಬಿಟ್ಟು ಮತ್ತಿನ್ನು ನಾವೆಲ್ಲ ನಮ್ಮ ಮನೆಗೆ ಹೊರಡಬೇಕು. ಟೈಮ್ ಆಲ್ರೆಡಿ 1:30 ಆಗಿದೆ. ಇನ್ನೂ ಯಾರೂ ಊಟ ಮಾಡಿಲ್ಲ. ಹೋಗ್ಬೇಕಾದ್ರೆ ನೋಡಬೇಕು ಇವಾಗ ಏನೇನಾಗುತ್ತೆ ಅಂತ. ಇನ್ನೂ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡುವ. ಫೈನಲಿ ಎಲ್ಲ ಮುಗಿಸಿದಾಯಿತು. ದೇವ್ರನ್ನ ಕಳಿಸಿ ಇವ್ರ ಹಬ್ಬ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.